ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಇವತ್ತಿನ ವ್ಲಾಗ್ ನೋಡಿರ್ತೀರಲ್ವ, ತಮ್ಮನೇಲಿ ಏನು ಅಂತ ಗೊತ್ತಿರುತ್ತೆ. ಅದನ್ನೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆದರೂ ಹೇಳ್ತಾ ಇದ್ದೀನಿ, ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡ್ಕೊಳ್ಳಿ. ಫಸ್ಟೇ ಹೇಳ್ತಾ ಇದ್ದೀನಿ, ನನ್ನ ವಾಯ್ಸ್ ಸರಿಯಲ್ಲ, ಕೋಲ್ಡ್ ಆಗಿದೆ, ಟೈಮ್ ಇಲ್ಲ ನನಗೆ. ನಾಳೆ ಒಂದೇ ದಿನ ಇರೋ ಟೈಮು ಮಾಲ್ಡೀವ್ಸ್ಗೆ. ಏನೂ ಇನ್ನೂ ರೆಡಿ ಆಗಿಲ್ಲ ಗೈಸ್, ಏನೂ ರೆಡಿ ಆಗಿಲ್ಲ. ಒಂದಷ್ಟು ಶಾಪಿಂಗ್ ಮಾಡಿದ್ದೆ. ಸೊ ಪ್ಲಸ್ ಮಾಡಿದ್ದು ಕೂಡ ಮನೇಲಿತ್ತು. ನಾನು ಯಾವ್ಯಾವ ಔಟ್ಫಿಟ್ನ ತೊಗೊಂಡು ಹೋಗ್ತಾ ಇದ್ದೀನಿ ಮಾಲ್ಡೀವ್ಸ್ಗೆ ಅಂತ ನಿಮಗೆ ಹೇಳ್ತೀನಿ. ಓಕೆ, ಸೊ ಫಸ್ಟ್ ಒನ್ ನೈಟ್ ಡ್ರೆಸ್ ಥರ ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ನೈಟ್ ಡ್ರೆಸ್ ಥರ ಹಾಕೊತೀನೋ ಅಥವಾ ಬೀಚ್ ಹತ್ರ ಹಾಕೋತೀನೋ ನನಗೆ ಗೊತ್ತಿಲ್ಲ. ಚೆನ್ನಾಗಿದೆ ಇದು ಒಂದು. ಇದು ನಾನು ಸವರದಲ್ಲಿ ತೊಗೊಂಡಿದ್ದೆ ಆ್ಯಕ್ಚುಲಿ. ಇದು ಪ್ರೈಸ್ 590 ರುಪೀಸ್. ಆ್ಯಂಡ್ ಗೈಸ್, ನಾನು ಯಾವುದೂ ಲಿಂಕ್ ಇಲ್ಲಿ ಆಗಲ್ಲ. ನಾನು ಹೋಗಿ ತಗೊಂಡೋಗಿರೋ ಪ್ರತಿಯೊಂದು ಔಟ್ಫಿಟ್ನ ಡೈಲಿ ಒಂದು ಪ್ಲಸ್ ಎಕ್ಸ್ಟ್ರಾ ಒಂದೊಂದು ಇಟ್ಕೊತಿದ್ದೀನಿ. ಹಾಕೊಂಡಿರೋ ಎಲ್ಲ ಔಟ್ಫಿಟ್ನ ನಾನು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಲಿಂಕ್ ಕಳಿಸ್ತೀನಿ. ಸೊ ದಯವಿಟ್ಟು ಇಲ್ಲಿ ಲಿಂಕ್ ಹೇಳ್ಬಿಡಿ. ಮತ್ತು ನೈಟ್ ಡ್ರೆಸ್ ಸವಾನದಲ್ಲಿ ತೊಗೊಂಡಿದ್ದು 690, ಚೆನ್ನಾಗಿದೆ, ಪಿಂಕ್ ಕಲರ್, ಇಷ್ಟ ಆಯಿತು. ಅದೊಂದು ನೈಟ್ ಡ್ರೆಸ್ಸು. ನಂತರ ಆನ್ಲೈನಲ್ಲಿ ತುಂಬ ಬರ್ತಾಯಿತ್ತು ಇದು, ಆಯಿತಾ, ಶೇಪ್ ವೇರು, ಇದು ಟ್ರಾನ್ಸ್ಪರೆಂಟ್ ಅದು, ಆಯಿತಾ. ಸೊ ನಂಗೆ ಬೇಕು ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದು. ಇದು ನನ್ನ ಮಿಂತ್ರದಲ್ಲಿ ತರಿಸ್ಕೊಂಡೆ, 1000 ರುಪೀಸ್. ರಿಯಲಿ ವರ್ತಿದೆ ಗೈಸ್. ನಿಜವಾಗ್ಲೂ ವರ್ತಿದೆ. ಹಾಕೊಂಡು ನೋಡಿದೆ ನಾನು, ಹಿಂಗೆ ಕಾಣಿಸುತ್ತೆ ಅಷ್ಟೇ. ಇಲ್ಲಿ ಇದೆಯಲ್ಲ, ಇಲ್ಲಿ ಇದು ಹುಕ್ಸು, ಇದು ಯಾವುದಕ್ಕೆ ಬೇಕಾದರೂ ಹಾಕೋಬೋದು, ಲೂಸು ಟೈಟ್ ಮಾಡ್ಕೊಬೋದು, ಅಡ್ಜಸ್ಟಬಲ್ ಇದೆ. ಇಲ್ಲಿ ಈ ಥರ ಬರುತ್ತೆ. ಇದು ನಾನು ಹಾಕೊತೀನಿ ಮಾಲ್ಡೀವ್ಸಲ್ಲಿ. ಏನಾದರೂ ನಾನು ಸಿಂಗಲ್ ಪೀಸ್ ಹಾಕೋತೀನಲ್ಲ, ಅವಾಗ ಹಾಕೊಳ್ಳೋಣ ಅಂತ ತಗೊಂಡಿದ್ದು. ಇದು ಒಂದು ಚೆನ್ನಾಗಿದೆ. 1000 ರುಪೀಸ್ ಕೊಟ್ಟದಕ್ಕೂ ನನಗೇನು ಬೇಜಾರಾಗಿದೆ, ಬರ್ತಿದೆ. ಹಾಕೊಂಡು ನೋಡಿದ್ಮೇಲೆ ಗೊತ್ತಾಯಿತು. ಅದು ಬೇರೆ ರಿಟರ್ನ್ ಮಾಡುವಾಗ ಆಪ್ಷನ್ ಇರಲಿಲ್ವಾ. ಅಯ್ಯೋ ಹೆಂಗೆ ಬರುತ್ತೋ ಏನೋ ಅಂತ ತಲೆ ಕೆಡ್ಸ್ಕೊಂಬಿಟ್ಟಿದ್ದೆ. ಆಮೇಲೆ ಚೆನ್ನಾಗಿದೆ. ನೆಕ್ಸ್ಟ್ ಈ ಡ್ರೆಸ್ ತೊಗೊಂಡಿದ್ದೀನಿ. ಇದು ಮಿಂತ್ರದಲ್ಲಿ ತೊಗೊಂಡಿದ್ದು 1499 ರುಪೀಸ್. ಇದು ಹಿಂಗಿರುತ್ತೆ, ವೆಯ್ಟ್ ಹಿಂಗೆ ಕತ್ತತ್ರ ಬರುತ್ತೆ, ಹಿಂಗಿದು. ವೆಯ್ಟ್ ಶೋ ಯು. ಸಿ ಲೈಕ್ ದಿಸ್, ಹಿಂಗೆ ಹಾಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಿಂದೆಗಡೆ ಇಲ್ಲಿ ನೋಡಿ, ಜಿಪ್ ಇದೆ ಹಿಂದೆ. ಸೊ ಚೆನ್ನಾಗಿದೆ, ಡೆನಿಮ್ದು. ಹಾಕೊಂಡ್ರೆ ನಿಮ್ಗೆ ಯಾವ ಥರ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಇವಾಗ ಕನ್ಫ್ಯೂಷನ್ ಆಗ್ಬೋದು. ಅದು 1500 ರುಪೀಸ್, ಬಟ್ ಬರ್ತಿದೆ ನನಗೆ, ಅದು ಅನಿಸ್ತು. ಮತ್ತು ಇದೊಂದು ತೊಗೊಂಡೋಗ್ತಾ ಇದ್ದೀನಿ, ಸ್ಕರ್ಟು. ಇದು ಸ್ಕರ್ಟು, ಇದಕ್ಕೆ ಟಾಪು, ಇದು ಸಿಂಗಲ್ ಸೈಡ್ ಈ ಥರ. ಸೊ ಇದು ತಗೊಂಡೋಗ್ತಾ ಇದ್ದೀನಿ. ನಂತರ ಬೀಚ್ ಹತ್ರ ಹಾಕೊಳ್ಳೋಣ ಅಂತ ಹೇಳಿ ಇದು ಮಿಂತ್ರದಲ್ಲಿ ತರಿಸಿದ್ದು. ಇದು ಟಾಪ್ ಹಾಕೊಂಡು ನೋಡಿದೆ, ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿತ್ತು ನನ್ನ ಮೇಲೆ. ಹಿಂಗಿದು, ಇದು ಬ್ಯಾಕು, ಇದು ಫ್ರಂಟು, ಇದು ನೆಕ್ ಹತ್ರ ಹಿಂಗೆ ಬರುತ್ತೆ ಗೈಸ್. ಇದು ತೋರಿಸ್ತೀನಿ, ಹಿಂಗೆ ಹಾಕೊಂಡ್ರೆ ನೆಕ್ ಹತ್ರ ಹಿಂಗೆ ಬರುತ್ತೆ, ತುಂಬ ಚೆನ್ನಾಗಿದೆ. ಅದಕ್ಕೆ ಸ್ಕರ್ಟ್, ಲಾಂಗ್ ಸ್ಕರ್ಟ್ ನೋಡಿ, ಇಲ್ಲಿ ಸ್ಪ್ಲಿಟ್ಸ್ ಆಗಿದೆ, ಓಪನ್ ಇದೆ.
ಸೊ ಇದನ್ನು ನಮಗೆ ಇಷ್ಟೊಂದು ಇದು ಬೇಡ ಅಂತಂದರೆ ಇಲ್ಲಿ ನೋಡಿ ಎಲ್ಲ ನಾನು ಹಿಂಗೆ ಲೂಸ್ ಮಾಡ್ಕೊಬೋದು. ಹಿಂಗೆ ಎಲ್ಲ ನಾನು ತುಂಬ ಕಮ್ಮಿ ರೇಟಲ್ಲೇ ತೊಗೊಂಡಿದ್ದೀನಿ ಗೊತ್ತಾ. ನಿಜವಾಗ್ಲೂ ಈ ಸಲ ಅಂತೂ ಯಾವುದು ಜಾಸ್ತಿ ದುಡ್ಡು ವೇಸ್ಟ್ ಮಾಡಿಲ್ಲಪ್ಪ. ಅದು ಒಂದು ಡ್ರೆಸ್. ಆ್ಯಂಡ್ ನೆಕ್ಸ್ಟ್ ಇದೊಂದು ಸಿಂಗಲ್ ಸ್ಲೈಡ್ ಫುಲ್ ಒನ್ ಪೀಸ್, ಫುಲ್ ಲಾಂಗ್ ಪೀಸ್ ಇದು. ಆ್ಯಂಡ್ ಸೈಡಲ್ಲಿ ಮಾತ್ರ ಸ್ಪ್ಲಿಟ್ಸ್ ಇದೆ. ಇದೂ ನೋಡಿ ಹಾಕೊಂಡ್ರೆ ಮಸ್ತಾಗಿ ಕಾಣಿಸುತ್ತೆ. ಹಾಕ್ಕೊಂಡು ತೋರಿಸ್ತೀನಿ ಬಿಡಿ ನಾನು ನಿಮಗೆ. ಓಕೆ, ಇದು ಒಂದು. ಅದ ನಂತರ ಇದಕ್ಕೆ ಇದು ಒಂದು ಸೆಕೆಂಡ್ ತೋರಿಸ್ತೀನಿ. ಈ ಥರ ನೋಡಿ, ಹಿಂಗೆ ಇಲ್ಲಿ ಕಟ್ಟೋದು ಚೆನ್ನಾಗಿದೆ. ಇದಕ್ಕೆ ಇದು ಈ ಶಾರ್ಟ್ಸು, ಇಲ್ಲ ಅಂತಂದರೆ ಈ ಶಾರ್ಟ್ಸು ಎರಡು ತೊಗೊಂಡಿದ್ದೀನಿ. ಎರಡಕ್ಕೆ ಯಾವ್ದಾರು ಹಾಕೋಣ ಅಂತ ಅಂದ್ಬಿಟ್ಟು. ಸೊ ಶಾರ್ಟ್ಸ್ ನೀಟಾಗಿ ತೋರಿಸ್ತೀನಿ. ಇದು ನಂತರ ಇದು ನನ್ನ ಹತ್ರ ಅಂತೂ ನಿಜ ದುಡ್ಡಿಲ್ಲಪ್ಪ ಅಲ್ಲಿಗೆ ಹೋಗಿ ಯಾವುದೋ ಪರ್ಚೇಸ್ ಮಾಡುವಷ್ಟು. ಅದಕ್ಕೆ ಏನೇನಿದೆ ಎಲ್ಲ ಇಲ್ಲಿಗೆ ತೊಗೊಂಡೋಗ್ಬಿಡ್ತಿದ್ದೀನಿ. ನೆಕ್ಸ್ಟ್ ಇದು ಅಲ್ಲಿ ಇದು ಒಂದು ಸಿಂಗಲ್ ಇದು ಶೋಲ್ಡರ್ ಓಪನ್ ಇದೆ. ಇದಕ್ಕೆ ಶಾರ್ಟ್ಸ್ ಹಾಕ್ಬೋದು, ಹಾಕ್ತೇನೆ ಇರ್ಬೋದು, ಚೆನ್ನಾಗಿದೆ. ಸೊ ಇದು ಒಂದು ತೊಗೊಂಡಿದ್ದೀನಿ. ನಂತರ ಇದೊಂದು ತೊಗೊಂಡಿದ್ದೀನಿ ಡ್ರೆಸ್ಸು. ಟೋಟಲಿ ನಾನು ಹೋಗ್ತಾ ಇರೋದು 1 ವೀಕಿಗೆ. ಹಿಂಗೆ ಇದು ಹಿಂಗೆ ಬರುತ್ತೆ, ಹಿಂಗೆ ಮಾಡೋದು. ಸ್ವಲ್ಪ ಇದು ಕ್ಲೀವೇಜ್ ಶೋ ಆಗುತ್ತೆ. ಆ್ಯಂಡ್ ಹುಡುಗಿರಿಗೆ ವಿ ಬಸ್ಟ್ ಇರೋರಿಗೆ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ನಾನು ಹೇಳ್ಕೊಡ್ತೀನಿ ನಿಮ್ಗೆ ಹೆಂಗೆ ಹಾಕ್ಕೊಳ್ಳೋದು ಅಂತ. ಇದು ಒಂದು ಅಷ್ಟೇ ಗೈಸ್, ಜಾಸ್ತಿ ಏನಿಲ್ಲ. ಇದು ಚೆನ್ನಾಗಿದೆಯಾ ನೋಡಿ. ನನ್ನ ಮುಖ ಹೆಂಗೆ ಕಾಣ್ತೈತಿ ಈಗ ನೋಡಿ. ಈ ಮ್ಯಾಚ್ ನನಗೆ ಒಪ್ಪುತ್ತೆ ಅಂತ, ಕಲರ್ ಒಪ್ಪುತ್ತೆ ಅಂತ. ಇದು ಸೈಡ್ಸ್ ಓಪನ್ ಇದೆ. ನೆಕ್ಸ್ಟ್ ಅದೇ ಮೊನ್ನೆ ತೊಗೊಂಡಿದ್ನಲ್ಲ ಡ್ರೆಸ್ಸು, ಇದೊಂದು ಅದು ತೊಗೊಂಡು ಹೋಗ್ತಾ ಇದ್ದೀನಿ. ಟಾಪ್ ಈ ಥರ ಇದೆ. ಸೊ ನಾನು ಎಲ್ಲದೂ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಲಿಂಕ್ ಹಾಕ್ತೀನಿ. ಸೊ ಇವಾಗ ದಯವಿಟ್ಟು ಲಿಂಕ್ ಅಂತ ಕೇಳಬೇಡಿ, ಹುಡುಕಿ ಮತ್ತೆ ನಂಗೆ ಸುಸ್ತಾಗ್ಬಿಡುತ್ತೆ. ಲಾಸ್ಟ್ ಡ್ರೆಸ್ ಔಟ್ಫಿಟ್ ಇದೆ. ಅಂದರೆ ನೈಟ್ ಟೈಮ್ ಹೆಂಗಿರೋ ವ್ಲಾಗ್ ಮಾಡಲ್ಲ ಅಲ್ವಾ. ಸೊ ಅಟ್ಲೀಸ್ಟ್ ಇದಿರುತ್ತಲ್ಲ DJ ಪಾರ್ಟೀಸ್ ಇರುತ್ತಲ್ಲ, ಅಫ್ಕೋರ್ಸ್ ಇದ್ದೇ ಇರುತ್ತೆ. ಆವಾಗ ತುಂಬ ಇದು ಇಲ್ಲಿ ಶೋ ಆಗುತ್ತೆ. ಸೊ ಯಾವುದಾದ್ರೂ ಒಂದು ಇದು ಹಾಕೊಂಡ್ಬಿಡ್ಬೇಕು. ಇಲ್ಲೂ ಓಪನ್ ಇದೆ. ಸೊ ಇದಿಷ್ಟು ಗೈಸ್, ಇನ್ನೇನು ಇಲ್ಲ ಅಷ್ಟೇ ಬಿಡಿ. ಅದಾದ ನಂತರ ಇದು ತೊಗೊಂಡು ಹೋಗ್ತಾ ಇದ್ದೀನಿ, ಬೇಕಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಇದು ಹಿಂಗೆ ಕಟ್ಕೊತಾರಲ್ಲಪ್ಪ, ಲೆಟ್ರಲ್ಲಿ ಅದಕ್ಕೆ ಸ್ಕಾಫಾ ಸಮಥಿಂಗ್ ಲಿಕ್ಕೆ ಏನೋ ಗೊತ್ತಿಲ್ಲ. ಹಿಂಗೆ ಹಿಂಗಲ್ಲ, ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ ಹೆಂಗೆ ಕಟ್ಕೊತಾರೆ ಅಂತ ಗೈಸ್. ಐ ವಾಂಟ್ ಟು ಟ್ರೈ. ನೋಡೋಣ, ಯೂಟ್ಯೂಬಲ್ಲೆಲ್ಲ ನೋಡು, ಹಾಕ್ಕೊಂಡ್ರೆ ಹಾಕ್ಕೊತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ನೋಡಿ, ಇಷ್ಟು ಬಿಟ್ಟರೆ, ಇಷ್ಟು ಬಟ್ಟೆ ಬಿಟ್ಟರೆ ನಾನು ಏನೂ ತೊಗೊಂಡೋಗ್ತಿಲ್ಲ. ಆ್ಯಂಡ್ ಇನ್ನೊಂದು ಹೇಳೋದೇ ಮರ್ತ್ಕೊಂಡೆ, ನಾನು ಮೀಶೋದಲ್ಲಿ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡಿ, ಇದು ಐಸ್ ಕ್ಯೂಬ್ ಟಬ್. ಇದು ತುಂಬ ಚೆನ್ನಾಗಿದೆಯಂತೆ. ಇಲ್ಲಿದೆಯಲ್ಲ, ಇಲ್ಲಿಗೆ ನೀರು ಹಾಕಬೇಕು ಆಯಿತಾ. ನೀರು ಹಾಕಿ ಹಿಂಗೆ ಇರುತ್ತೆ. ಇದನ್ನು ನೀರು ಹಾಕಿ ಐಸ್ ಕ್ಯೂಬ್ ಆಗಿರುತ್ತಲ್ಲ, ಇಟ್ಟು ನೀರು ಹಾಕ್ಬಿಟ್ಟು ಫ್ರಿಡ್ಜ್ಗೆ ಇಟ್ಬಿಟ್ಟು ಬೆಳಿಗ್ಗೆ ಎದ್ದು ನೋಡಿದ್ರೆ ಐಸ್ ಕ್ಯೂಬ್ ಆಗಿರುತ್ತೆ. ಆಗ ಇದನ್ನು ಇಲ್ಲಿ ನೋಡಿ, ಯು ಹ್ಯಾವ್ ಟು ಪುಷ್ ಲೈಕ್ ದಿಸ್. ಈ ಥರ ಪುಷ್ ಮಾಡೋದು. ಆಗ ಒಳಗಡೆ ಐಸ್ ಕ್ಯೂಬ್ ಇರುತ್ತಲ್ವ, ಒಳಗೆ ಫುಲ್ಲು ನೀರು ತುಂಬಿಟ್ಟು ಹಿಂಗೆ
ಫೇಸ್ ಡಿಪ್ ಮಾಡೋದು. ಚೆನ್ನಾಗಿದೆ ಅಲ್ವಾ ಡಬ್ಬು, ಆರಾಮ್ಸೆ ನನಗಿಷ್ಟ ಆಯಿತು. ಮತ್ತು ಫ್ರಿಡ್ಜ್ಗೆ ಇಡಬೇಕಾದ್ರೆ ಇಷ್ಟೇ. ತುಂಬ ನೋಡ್ತಾ ಇದ್ದೆ ಆನ್ಲೈನಲ್ಲಿ ಇದನ್ನ ನಾನು, ಅದಕ್ಕೆ ತೊಗೊಂಡ್ಬಿಟ್ಟೆ ಗಾಯ್ಸ್. ನಾನು ಯಾವುದನ್ನೇ ಆಗಲಿ ತೊಗೊಂಡಿದ್ದೀನಿ ಅಂತ ಹೇಳ್ತೇನೆ, ನಿಮಗೆ ಯೂಸ್ ಮಾಡಿದ್ದೀನಿ ಅಂತ ಹೇಳ್ತಿಲ್ಲ. ಇದನ್ನು ನಾನು ಮಂಡ್ಯಸಿಗೆ ತೊಗೊಂಡು ಹೋಗ್ತೀನಿ, ಯೂಸ್ ಮಾಡಿ ನಿಮಗೆ ರಿವ್ಯೂ ಕೊಡ್ತೀನಿ. ಓಕೆ, ಹೆಂಗೆ ಏನು ಅಂತ ಹೇಳಿ. ಇದು ಒಂದು ಸಿಕ್ತು, ಇನ್ನೊಂದು ಸಿಕ್ಕಿಲ್ಲ. ಇದು ನಾರ್ಮಲಿ ನಾನು ಸ್ನಾನ ಮಾಡಿದ ತಕ್ಷಣ ಹಾಕೋತೀನಲ್ಲ ಅದು ಒಂದು. ಇದು ಒಂದು ಸಿಕ್ತು, ಇನ್ನೊಂದು ಸಿಕ್ಕಿಲ್ಲ. ಸೊ ಹುಡುಕ್ತಾ ಇದ್ದೀನಿ, ನೋಡೋಣ ಸಿಕ್ಕೋರು ತಗೊಂಡು ಹೋಗ್ತೀನಿ. ಯಾಕೆಂದರೆ ನಂದು ಸ್ವಲ್ಪ ನೋಡಿ ಇನ್ನು ಸ್ವಲ್ಪ ಮಚ್ಚೆಗಳು ಹಾಗೆ ಇದೆ. ಅಮ್ಮ ಆಗಿತ್ತಲ್ಲ ಅದು ಚಿಕನ್ ಪಾಕ್ಸ್ದು. ಸೊ ಇಷ್ಟ ಆಗಿತ್ತು. ಇನ್ನೊಂದು ತೊಗೊಂಡಿದ್ದೀನಿ, ಸಾರಿ ಮರ್ತೆ. ಲಾಸ್ಟ್ ಪ್ರಾಡಕ್ಟ್ ಅದೇ ನಾನು ಇದು ಶಾರ್ಟ್ಸ್ ತೊಗೊಂಡಿದ್ನಲ್ಲ, ಆ ಶಾರ್ಟ್ಸಿಗೆ ಇದು ಹಾಕೋಣ ಅಂತ. ಈ ಥರ ಲಾಕ್ ಆಪ್ಷನ್ ಇರುತ್ತೆ, ಹಿಂಗೆ ಹಾಕೊಳ್ಳೋದು, ಹಿಂಗೆ ಇಲ್ಲಿ ನಡ ಹತ್ರ ಇಲ್ಲಿಗೆ ಹೋಗ್ಬೋದಾ. ಇಷ್ಟು ಗಾಯ್ಸ್. ಸೊ ಐ ಹೋಪ್ ನಿಮಗೆ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸೊ ಪ್ಯಾಕಿಂಗ್ ಬ್ಲಾಗ್ ಅಂತೂ ಮಾಡಲ್ಲ, ಯಾಕೆಂದರೆ ಇದನ್ನು ತಗೊಂಡೋಗಿ ಮತ್ತೆ ಅಲ್ಲಿಗೆ ಹಾಕೋದಷ್ಟೇ ಅದು. ಬಾಯ್. ಸೊ ನೆಕ್ಸ್ಟು ಆ್ಯಕ್ಚುಲಿ ಸಲೂನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ನಾಳಿದ್ದಿರೋ ಟ್ರಿಪ್ಪು, ನಾಳೆ ಸಲೂನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಆದರೆ ಸಲೂನ್ಗೆ ಹೋಗೋ ವ್ಲಾಗ್ನು ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಬಾಯ್.